ಬನ್ನಿ ಶುರು ಮಾಡೋಣ. ಅಶೋಕ್ ಗೌಡ್ರು ಬಿಜೆಪಿ ವಕ್ತಾರರು, ಅಶ್ವಿನ್ ಕುಮಾರ್ ಜೆಡಿಎಸ್ ವಕ್ತಾರರು, ಚರಣ್ ಗೌಡ್ರು ಮೊನ್ನೆವರೆಗೂ ಈ ಕಡೆ ಇದ್ರು, ಇವತ್ತು ಈ ಕಡೆ ಇದ್ದಾರೆ. ಕಾಂಗ್ರೆಸ್ ವಕ್ತಾರರು ಬಸವರಾಜ್ ಇತ್ನಾಳ್ ವಿಶ್ಲೇಷಕರು, ಅಫ್ಜಲ್ ಕೋಡ್ಲಿಪೇಟೆ SDPI ರಾಜ್ಯ ಕಾರ್ಯದರ್ಶಿ. ಥ್ಯಾಂಕ್ ಯು ಅಫ್ಜಲ್ ಅವರೇ ಬಂದಿದ್ದಕ್ಕೆ. ಮೊದಲನೇ ಪ್ರಶ್ನೆ ಚರಣ್ ಗೌಡ್ರೆ, ನಿಮಗೆ ನನ್ನ ಕೈಯಲ್ಲಿ ಈ ಕಾಪಿ ಇದೆ. ಈಗ ನಿಮಗೆ ಗೊತ್ತಿತ್ತೋ ಇಲ್ವೋ, ಅಲ್ಲ ಮುಖ್ಯಮಂತ್ರಿ ಗೊತ್ತಿತ್ತೋ ಇಲ್ವೋ, ಆದರೆ ಈ ಕೇಸಲ್ಲಿ FIR ಕಾಪಿ ಇಲ್ಲ ಅಂತೆ. ಅದು ಗೊತ್ತಾ ನಿಮಗೆ? ಮುಖ್ಯಮಂತ್ರಿ ಗೊತ್ತಿತ್ತು FIR ಕಾಪಿ ಇಲ್ಲ ಅಂತೆ, ಕೇಸ್ ಫೈಲ್ ಇಲ್ಲ ಅಂತೆ, 15 ಕೇಸ್ ಕ್ಲೋಸ್ ಆಗಿದೆಯಂತೆ. ಕನ್ಫರ್ಮ್ ಆಯ್ತಾ ಇದು ಷಡ್ಯಂತ್ರ ಅಂತ? ಹೆಂಗೆ ಷಡ್ಯಂತ್ರ ಆಗ್ಬಿಡುತ್ತೆ? ಯಾಕೆ ಇದೊಂದು ಕೇಸಲ್ಲೇ ಅರೆಸ್ಟ್ ಮಾಡಿದ್ದು? FIR ಇಲ್ಲ, ಕೇಸ್ ಫೈಲ್ಸ್ ಇಲ್ಲ ಅಂದ್ರೆ ಹೇಗೆ ಅರೆಸ್ಟ್ ಮಾಡಿದ್ರಿ ಸರ್? ಕೇಸ್ಗಳು ಕಂಪ್ಲೀಟ್ ಆಗಿರೋದು ಅಥವಾ ಖುಲಾಸೆ ಆಗಿರೋದನ್ನ ರೀಓಪನ್ ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ ಸರ್? ರಾಮ ಭಕ್ತನ ಹೆಸರಿನಲ್ಲಿ ಒಂದ್ ನಿಮಿಷ ನೀವು ಫುಲ್ ಕೇಳಿಸ್ಕೊಳ್ಳಿ. ಹೇಳಿ. ಕರಸೇವಕನ ಹೆಸರಿನಲ್ಲಿ, ರಾಮ ಭಕ್ತನ ಹೆಸರಿನಲ್ಲಿ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರೆ ಈ ದೇಶನ ಇವರು. ನಾವೇ ರಾಮನ ಭಕ್ತರು ಅಂತ ಬಿಜೆಪಿ ಅವರು. ಬೇರೆ ಇವ್ರಿಗೆ ಬೇರೆ ಇನ್ನೇನು ಇಲ್ಲ. ಬಸ್ಗೆ ರಾಮನ ಹೆಸರಿನಲ್ಲಿ ಬಸ್ಸಿಗೆ ಬೆಂಕಿ ಇಟ್ಟವರು, ರಾಮನ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದವರು, ರಾಮನ ಹೆಸರಿನಲ್ಲಿ ಮಸೀದಿ ಹೊಡೆದವರು, ರಾಮನ ಹೆಸರಿನಲ್ಲಿ ಚರ್ಚ್ ಹೊಡೆದವರು, ರಾಮನ ಹೆಸರಿನಲ್ಲಿ ಬೇರೆ ಬೇರೆ ಕೆಲಸ ಮಾಡಿದವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಶ್ರೀಕಾಂತ್ ಪೂಜಾರಿ ಎಲ್ಲಾ ಕೇಸಲ್ಲೂ ಇದ್ರು ಅವರು. ರಾಮ ಜನ್ಮಭೂಮಿಯ ಚರಣ್ ಗೌಡ್ರೆ, ಒಂದು ನಿಮಿಷ ಪೂರ್ತಿ ಸಮಯ ನಿಮ್ಗೆ ಕೊಟ್ಬಿಡ್ತೀನಿ. 30 ಸೆಕೆಂಡ್ ಕೇಳಿಸ್ಕೊಳ್ಳಿ. ನಿನ್ನೆವರೆಗೂ ನಿಮ್ಮದೇ ಪಕ್ಷದ ವಕ್ತಾರರು ಇಲ್ಲಿ ಕುತ್ಕೊಂಡು ಹೇಳ್ತಿದ್ದು, ನಿಮ್ಮದೇ ಪಕ್ಷದ ನಾಯಕರು ಮೀಡಿಯಾ ಮುಂದೆ ಹೇಳ್ತಾ ಇದ್ದಿದ್ದು, ಈತನ ಮೇಲೆ ಸಾರಾಯಿ ಮಟ್ಕ ಜೂಜಾಟದ ಕೇಸ್ ಇದೆ, ಅದಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವತ್ತು ಗೊತ್ತಾಯ್ತು ರಾಮ ಮಂದಿರದ 31 ವರ್ಷ ಹಿಂದಿನ ಕೇಸು. ಈಗ ರಾಮ ಜನ್ಮಭೂಮಿಗೆ ಹೋರಾಟ ಮಾಡಿದವರು ಮಟ್ಕ ಕೇಸಲ್ಲ ಸಾರಾಯಿ ಕೇಸಲ್ಲಿ ಇದ್ರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆಗಿದ್ದಕ್ಕಲ್ಲ, ಒಂದ್ ನಿಮಿಷ ಹಿಂದೆ ಬಸ್ಸಿಗೆ ಬೆಂಕಿ ಇಟ್ಟಿರೋ ಕೇಸ್ನ ನೀವು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಾಶ ಮಾಡ್ಲಿ, ಚರ್ಚ್ಗಳು ಹೊಡೆದಾಕ್ಲಿ, ಮಸೀದಿಗಳು ಹೊಡೆದಾಕ್ಲಿ, ಇನ್ನೊಂದು ಇವ್ರಿಗೆ ಬೇಡದೇ ಇರೋ ದೇವಸ್ಥಾನಕ್ಕೆ ಇನ್ನೊಂದು ಮಾಡ್ಲಿ, ದಲಿತರ ದೇವಸ್ಥಾನಗಳು ಹೊಡೆದಾಕ್ಲಿ, ಇವ್ರು ರಾಮ ಜನ್ಮಭೂಮಿ ರಾಮನ ಭಕ್ತ ಅಂದಿದ ತಕ್ಷಣ ಬಿಟ್ಬಿಡ್ಬೇಕಾ ಇವ್ರನ್ನ? ಒಂದು ಲೇಬಲ್ ಹಾಕಿ ಬಿಟ್ಬಿಡಿ ರಾಮನ ಭಕ್ತ. ಈ ದೇಶದಲ್ಲಿ ಇವ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಕೆಲಸ ಇದೆ ಅಂದ್ರೆ ಇವ್ರನ್ನ ಕೇಳೋದು ಪ್ರಶ್ನೆ ಇಲ್ಲ. ಯಾಕಂದ್ರೆ ರಾಮನ ಭಕ್ತ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಟ್ಟಿದಾರಲ್ಲ, ಇಲ್ಲೊಂದು ರಾಮ ಭಕ್ತನೋ ಕರಸೇವಕನ ಅಂತ ಒಂದು ಬೋರ್ಡ್ ಹಾಕೊಂಡು ಮಾಡೋ ಅನಾಚಾರ ಎಲ್ಲ ಮಾಡಿ ನೀವು. ಒಂದ್ ನಿಮಿಷ ಆಗೋಯ್ತು. ಅಶೋಕ್ ಗೌಡ್ರೆ ಕೋರ್ಟೆ ಬಿಟ್ಬಿಡ್ತಪ್ಪ, ಅವ್ರು ಬಿಡಕ್ ರೆಡಿ ಇರ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಿಡೋಕ್ ರೆಡಿ ಇರ್ಲಿಲ್ಲ. ಇವತ್ತು ಕೋರ್ಟೆ ಬಿಟ್ಬಿಡ್ತು, ಜಾಮೀನ್ ಕೊಟ್ಬಿಡ್ತು. ಜಾಮೀನ್ ಕೊಟ್ಟಿದೆ, ಜಾಮೀನ್ ಕೊಟ್ಟಿದೆ. ಯಾಕೆ FIR ಕೂಡ ಇಲ್ಲ? ಸೋನಿಯಾ ಗಾಂಧಿ ಜಾಮೀನ್ ಮೇಲಿದ್ದಾರೆ, ರಾಹುಲ್ ಗಾಂಧಿ ಜಾಮೀನ್ ಮೇಲಿದ್ದಾರೆ, ಜಾಮೀನ್ ಮೇಲೆ ತುಂಬಾ ಜನ ಇದ್ದಾರೆ. ಮೋದಿ ಅವರು ಜಾಮೀನ್ ಮೇಲೆ ಇರಲಿಲ್ಲ, ಯಾವತ್ತೂ ಇರಲಿಲ್ಲ, ಇವತ್ತು ಪಕ್ಷದ ಮನೆಯವರು ಸುಳ್ಳಿರ್ಬೋದು, ರಾಹುಲ್ ಗಾಂಧಿ ಜಾಮೀನ್ ಮೇಲಿದ್ದಾರೆ, ಹಾಗೆ ಇರ್ಲಿ ಒಂದು ನಿಮಿಷ. ಈಗ ಯಡಿಯೂರಪ್ಪ ಜೈಲಲ್ಲಿ ಒಂದ್ ನಿಮಿಷ ಈಗ ಇಬ್ರು ಗೌಡ್ರಿದ್ದೀರಿ, ಕೇಳಿಸ್ಕೊಂಬಿಡಿ. ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಈ ರೀತಿ ಅರ್ಚಾಟ ಕಿರ್ಚಾಟ ಇಷ್ಟ ಆಗಲ್ಲಪ್ಪ, ಅವ್ರಿಗೋಸ್ಕರ ಆದ್ರೂ ಅಟ್ಲೀಸ್ಟ್ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ. ಒಂದು ವಿಚಾರ ಹೇಳ್ಬಿಡ್ತೀನಿ ನೋಡಿ, ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 16 ಪ್ರಕರಣಗಳು ಏನಿತ್ತು, 5 ಡಿಸೆಂಬರ್ 1992 ನಡೆದಂತ ಪ್ರಕರಣಕ್ಕೆ ಇವರು ಅರೆಸ್ಟ್ ಮಾಡಿದ್ದು ಈ ಶ್ರೀಕಾಂತ್ ಪೂಜಾರಿ ಅವ್ರನ್ನ 1 ಜನವರಿ 2024ರಲ್ಲಿ. ಯಾವುದು ಆ ಪ್ರಕರಣಕ್ಕೆ 1992 5 ಡಿಸೆಂಬರ್ ನಡೆದಂತ ಪ್ರಕರಣಕ್ಕೆ. ಆದ್ರೆ ಮಿಕ್ಕಿದ ಎಲ್ಲಾ ಕೇಸುಗಳು ಸಹ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾರೆ, ಮಂತ್ರಿಗಳು ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾರೆ. ಆದರೆ ಎಲ್ಲಾ ಪ್ರಕರಣಗಳು ಖುಲಾಸೆ ಆಗಿದೆ. ಅದನ್ನ ಅಟ್ಲೀಸ್ಟ್ ಆ ಕಮಿಷನರ್ ಅವರು ಇವ್ರ ಗಮನಕ್ಕೂ ತರಲಿಲ್ಲ. ಅಂದ್ರೆ ಅರ್ಥ ಏನು, ಇಲ್ಲಿ 4 ಹಂತದಲ್ಲಿ ಫೇಲ್ ಆಗಿದೆ. ಒಂದು, ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇಡೀ ಭಾರತದಲ್ಲಿ ಒಂದು ಜಾತ್ರೆ ರೀತಿ ನಡೀತಿದೆ. ಯಾವ್ದು ಜಾತ್ರೆ? ರಾಮನ ಜಾತ್ರೆ ನಡೀತಿದೆ. ಪ್ರತಿಯೊಬ್ಬ ಭಾರತೀಯ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್
ಎವ್ರಿಬಡಿ ಈಸ್ ಸೇಯಿಂಗ್ ನಾನು ಒಬ್ಬ ರಾಮ, ನಾನು ಸಹ ರಾಮನ ಪೂರ್ವಜರು, ಮುಸಲ್ಮಾನ್ ಇರ್ಬೋದು ಅಥವಾ ಕ್ರೈಸ್ತರಿರ್ಬೋದು ಎಲ್ಲರೂ ಹೇಳ್ತಾರೆ ಇವತ್ತು ನಮ್ಮ ಪೂರ್ವಜರು ಸಹ ರಾಮನ ಅನುಯಾಯಿಗಳು ಅಂತ ಹೇಳ್ತಾರೆ. ಆದ್ರಿಂದಾಗಿ ರಾಮನ ಜಾತ್ರೆ ನಡಿಬೇಕಾದ್ರೆ ನಮ್ಮೂರಲ್ಲಿ ಒಂದು ಪದ ಉಪಯೋಗಿಸ್ತಾರೆ. ಈ ಜಾತ್ರೆ ನಡಿಬೇಕಾದ್ರೆ ಕುಡುಕರು ಬಂದು ಗಲಾಟೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ನಾಯಕ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ. ಆ ರೀತಿ ಆಯ್ತು. ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೋಸ್ಕರ ನಾವಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರವಾಗಿ ಮುಸಲ್ಮಾನ್ ಬೆನಿಫಿಟ್ ಏನು?